ಸಮಸ್ತ ನಾಡಿನ ಜನತೆಗೆ ಅಣ್ಣ ಬಸವಣ್ಣವರ ಜಯಂತಿಯ ಶುಭಾಶಯಗಳು. ಮತ್ತು ಪ್ರಿಂಟ್ ಮೀಡಿಯಾ ಅವ್ರಿಗೂ ನಿಮಗೂ ಜಯಂತಿಯ ಶುಭಾಶಯಗಳು. ಇವತ್ತು ನಾವು ವಕಫ್ ಏನು ತಿದ್ದುಪಡಿ ತಂದಾರೆ ಕೇಂದ್ರ ಸರ್ಕಾರ, ಅದರ ಸಲುವಾಗಿ 2 ತಾರೀಕು ದರ್ಬಾರ್ ಗ್ರೌಂಡ್ ಸಂಜೆ 5 ಗಂಟೆಗೆ ಎಲ್ಲ ನಮ್ಮ ಮುತವಲ್ಲಿಗಳು, ಮದರ್ಸಾಗಳು, ಶಾದಿ ಹಾಲ್ ಚೇರ್ಮನ್ಗಳು ಮತ್ತು ಮಸೂತಿ ಚೇರ್ಮನ್ಗಳು ಎಲ್ಲರಿಗೂ ನಾವು ಕರೆದೀವಿ. 2 ತಾರೀಕು ಸಂಜೆ 5 ಗಂಟೆಗೆ ಎಲ್ಲರಿಗೂ ಬರ್ರಿ ಅಂತ ನಾವು ವಿನಂತಿ ಮಾಡ್ಲಿಕ್ಕತ್ತೀವಿ ದರ್ಬಾರ್ ಗ್ರೌಂಡ್ಗೆ. ಈ BJP ಸರ್ಕಾರ ದಿವಸ ಒಂದೊಂದು ಕೈದೆ ತರ್ತೈತಿ. ಅವ್ರಿಗೆ ಮೈನಾರಿಟಿ ಮುಸಲ್ಮಾನ ಮಂದಿ ಅಂದ್ರೆ ಅವ್ರಿಗೆ ಬರೀ ಕೈದೆ ತರೋದು ಸರ್ಕಾರ ಆಗೈತಿ. ಇಲ್ಲಿ ಒಬ್ಬರು MLA ಇದ್ದರು, ಯಾರು ರೋಡ್ ಇದ್ದಿದ್ದು ರೋಡ್ ಚೇಂಜ್ ಮಾಡೋದು, ಬೇರೆ ಹೆಸರು ಇಡೋದು, ಹಂಗೆ BJP ಸರ್ಕಾರ ಮಾಡ್ಲಾಕತ್ತೈತಿ. ಆ ಸರ್ಕಾರ ಉಚ್ಚಾಟನೆ ಮಾಡೈತಿ ಇಲ್ಲಿಂದ MLA. ಈಗ ಏನು ರೋಡ್ ಬರೀ ರೋಡೇ ಚೇಂಜ್ ಮಾಡಿದರು, ಅಭಿವೃದ್ಧರೇ ಏನು ಮಾಡಿಲ್ಲ. ಮತ್ತೊಮ್ಮೆ ಎಲ್ಲರಿಗೂ ನಾವು ವಿನಂತಿ ಮಾಡ್ತೀವಿ, 2 ತಾರೀಕು 5 ಗಂಟೆಗೆ ಬರ್ರಿ ಅಂತ. ಮಾತಾಡ್ತೀವಿ ರೀ ಸರ್, ಸ್ವಲ್ಪ ಮಾತಾಡ್ಬಿಡ್ತೀವಲ್ಲ ಒಮ್ಮೆ ಅನ್ಸರ್, ಇಲ್ಲಾಂದ್ರೆ ಎಲ್ಲ ಗದ್ದಲಾಗ್ತದೆ. ಇಲ್ಲಿ ಸಮಾವೇಶ ಮಾಡ್ಲಿಕ್ಕೆ ಹತ್ತೀವಿ ದರ್ಬಾರ್ ಗ್ರೌಂಡ್. ಕಾನೂನು ಏನು ಜಾರಿ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಾರೆ ದರ್ಬಾರ್ ಗ್ರೌಂಡ್. ಅದ್ರ ಬಗ್ಗೆ ಇದು ನಮ್ಮ ಒಂದು ದಿಲ್ಲಿ ಮೌಲಾನಾ ಬರ್ಲಾಕತ್ತಾರ, ಎಲ್ಲ ಸಮಾಜವರೆಗೂ ನಾವು ಕರೀಲಿಕ್ಕತ್ತೀವಿ. ವಕ್ಫ್ ತಿದ್ದುಪಡಿ ಸಲುವಾಗಿ ಒಂದು ಸಮಾವೇಶ ಮಾಡ್ಲಿಕ್ಕತ್ತೀವಿ. ನಮ್ಮ ತನ್ವೀರ್ ಸಾಹೇಬರು ಬರ್ಲಾಕತ್ತಾರ. ಇಲ್ಲ ಖರ್ಗೆ ಅವ್ರು ಬರ್ತಾರೆ. ಖರ್ಗೆ ಅವ್ರು ಯಾವುದು ಅದಕ್ಕೆ ಪಕ್ಷದ ಇದು ಏನೂ ಇಲ್ರಿ. ಅದಕ್ಕೆ ಮುಸ್ಲಿಂ ಸಂಘಟನೆಗಳಿಂದ ವಿವಿಧ ಹೇಳ್ತೀನಿ. ಇವತ್ತಿನ ಈ 2ನೇ ತಾರೀಕಿಗೆ ನಮ್ಮ ವಕಫ್ ಏನು ತಿದ್ದುಪಡಿ ಕಾಯ್ದೆ ಇದೆ, ಅದರ ಬಗ್ಗೆ ದೇಶಾದ್ಯಂತ ಒಂದು ವಿರೋಧ ಭಾಸಾಗಿದೆ. ಕೇವಲ ಮುಸ್ಲಿಮ್ಸು ಅಲ್ಲ, ಕೇವಲ ಬರೀ ಮುಸಲ್ಮಾನರು ಮಾಡಲಾಗ್ತಾರತ್ತೇನಿಲ್ಲ, ಎಲ್ಲ ಸಂಘಟನೆಗಳು. BJP 1-2 ಪಕ್ಷ ಬಿಟ್ಟರೆ, ಅಂದರೆ BJP RS 1-2 ಪಕ್ಷ ಬಿಟ್ಟರೆ ದೇಶದ ಹಲವಾರು ಸಂಘಟನೆಗಳು, ಪಕ್ಷಗಳು, ಅವು ಯಾವ್ಯಾವ ಇದೋ ಅವರದ್ದು ವಿಚಾರವಾದಿಗಳು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಕಫ್ ಏನು ತಿದ್ದುಪಡಿ ಆಗ್ಯದ, ಅದರಲ್ಲಿ ಒಂದೇ ಒಂದು ಗುರಿ, ಮುಸ್ಲಿಮರದ ಒಂದು ಸಂಸ್ಥೆಯನ್ನು ನಾಶಪಡಿಸೋದು ಒಂದು ಗುರಿ ಇಟ್ಕೊಂಡು ಆ ತಿದ್ದುಪಡಿ ಮಾಡಿದ್ದು ನಿಮ್ಗೆ ನಮ್ಮೆಲ್ಲರಿಗೂ ಗುರ್ತು. ಅದರಲ್ಲಿರೋದೆಲ್ಲ ಮೇಜರ್ ಅಂಶಗಳನ್ನು ತಿದ್ದುಪಡಿ ಮಾಡಿಬಿಟ್ಟಾರೆ. ಮುಸ್ಲಿಂ ವಕಫ್ ಸಂಸ್ಥೆಯಲ್ಲಿ ನಾನ್ ಮುಸ್ಲಿಮ್ಸ್ ಇರಬೇಕು, ಅಥವಾ ಬೇರೆ ಬೇರೆ ಯಾವ ಪಂಗಡಗಳದಾವ ಮುಸ್ಲಿಮಾನ್ ಒಳಗೆ ಅವ್ರು ಕಂಪಲ್ಸರಿ ಇರಬೇಕು. ಈಗ ಶಿಯಾಗಳು ಒಂದೊಂದು ಕಡೆ ಶಿಯಾಗಳು ಇರಲ್ಲ, ಮತ್ತು ಅವ್ರು ಬೇರೆ 2-3 ಜಾತಿಗಳು ನಮೂದಿಸಿದ್ದಾರೆ, ಅವ್ರದ್ದು ಕಂಪಲ್ಸರಿ ಇರಬೇಕು, ಅವ್ರು ಇರಲಾರ್ದಲ್ಲಿ ಹಾಕೋದು ಸಂಘ. ಈಗ ಯಾವ ವಕಫ್ ಸಂಸ್ಥೆ ಅದರದ್ದು ಇಂಟ್ರೆಸ್ಟ್, ಅದರಲ್ಲಿ ಬರುವ ವಕಫ್ ಅಂದ್ರೆ ಏನಪ್ಪ, ಜನರು ಮುಸ್ಲಿಂ ದಾನಿಗಳು ದಾನ ಮಾಡಿದ್ದ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗೋದು. ಅವುಗಳು ಹ್ಯಾಂಗೆ ಮುಸ್ಲಿಮರಿಗೆ, ಬಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ, ವಿಧವೆಗಳಿಗೆ, ಹಲವಾರು ಸಮಾಜದಲ್ಲಿ ಏನು ಕೆಳಮಟ್ಟದಲ್ಲಿ ಅವ್ರಿಗೆ ಹೆಲ್ಪ್ ಆಗಲಿಕ್ಕಿದೆ, ವಿಶೇಷವಾಗಿ ಶಿಕ್ಷಣದ ಕ್ಷೇತ್ರದಲ್ಲಿ. ಅದರಲ್ಲಿ ನೀವು ತಂದು ಬೇರೆ ಜಾತಿಯೊಳಗೆ ಇರುತ್ತಂದ್ರೆ, ಇದು ನಮ್ದೇನು ಕಾನ್ಸ್ಟಿಟ್ಯೂಷನಲ್ ಒಂದು ಇದು ಇದೆ, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 26 ಅದರದ್ದು ಬೇಸಿಕ್ ಚಾಲೆಂಜ್ ಮಾಡಿದಾಗ ನೀವು ಅವಾಗ ಕೇಳ್ತಿರ್ತೀರಿ ವಕಫದಲ್ಲಿ ಏನಪ್ಪ ಏನು ಪ್ರಾಬ್ಲಮ್ ಆಗ್ಲಾಗ್ತದೆ. 26 ಏನಿದೆ ಅದು ಎಲ್ಲ ಧರ್ಮದವ್ರಿಗೂ, ಎಲ್ಲ ನಿಮ್ಮ ಧರ್ಮ, ನಿಮ್ಮ ಗುಡಿ ಗುಡಾರ ಮಸೂತಿ ನಡ್ಸ್ಕೊಂಡು ಹೋಗೋದು, ಅದು ನಡ್ಸ್ಕೊಂಡು ಹೋಗ್ಲಿಕ್ಕೆ ನೀವು ಹ್ಯಾಂಗೆ ಅದನ್ನು ಸಂದಾಯ ಮಾಡ್ಕೋಬೇಕು, ಯಾವ ಥರ ಅದಕ್ಕೆ ನೀವು ರಿಸೋರ್ಸಸ್ ಹತ್ತಲ್ಲ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು, ಅದೆಲ್ಲ ಮಾಡಿ ನಡ್ಸ್ಕೊಂಡು ಅದು ನಿಮ್ಮದು ಸೋಲ್ ದ್ಯಾಟ್ ಕ್ಯಾನಾಟ್ ಬಿ ಚಾಲೆಂಜ್ ಬೈ ಎನಿ ಅದರ್ ಲಾ. ಕಾನ್ಸ್ಟಿಟ್ಯೂಷನ್ ಸ್ಟ್ರಾಂಗ್ ಫೌಂಡೇಶನ್ ಇದೆ, ಅದನ್ನು ಇವತ್ತಿನ ದಿವಸ ಇದು ಚಾಲೆಂಜ್ ಮಾಡಿದ್ದಾರೆ. ಇದೇ ನೀವು ಬೇರೆ ದೊಡ್ಡ ನಿಮ್ಮ ಸಂಸ್ಥೆ ಅದಾವೆ, ಕಾಶಿ ಕೃಷ್ಣ ದೇವಾಲಯ ಒಳಗೆ ಒಂದು ಕಾನೂನು ಮಾಡಿದ್ರು 1983 ಒಳಗೆ, ಇದನ್ನು ಇದು ಹಿಂದೂಗಳು ಬಿಟ್ಟು ಬೇರೆ ಯಾರೂ ಮಾಡಬಾರ್ದು.
CEO ಮತ್ತು ಅದರದ್ದೇನು ಇದು ಏನಿರ್ತಲ್ಲ ಸೆಕ್ರೆಟರಿ, ಅವ್ರು ಎಕ್ಸ್ ಆಫೀಸು ಇರ್ತಾರೆ, ಅವ್ರು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ, IAS ಇದಿರ್ತಾರೆ. ಅವರು ಒಂದು ವೇಳೆ ಮುಸ್ಲಿಮ್ ಇರಲಿಲ್ಲ ಅಂದ್ರೆ, ಅವರು ಒಂದು ವೇಳೆ ಹಿಂದೂಗಳಿರಲಿಲ್ಲ, ಬೇರೆ ಜಾತಿಯವರು ಇದ್ದರೆ ಅವ್ರಿಗೆ ಬಿಟ್ಟು ಅವ್ರಿಗಿಂತ ಕೆಳಗಿನ ಮಟ್ಟದ ಅಧಿಕಾರಿಗಳಿಗೆ ಹಾಕಬೇಕು ಹೊರತು ಯಾವುದೇ ಕಾರಣಕ್ಕೆ ಬೇರೆ ಜಾತಿಯವ್ರಿಗೆ ಹಾಕಬೇಕು. ಇಂಥ ಕಾನೂನು ಅದಾವ, ಅದಕ್ಕೆ ಯಾರೂ ಚಾಲೆಂಜ್ ಮಾಡಿಲ್ಲ. ನಮಗೂ ಅದರಿಂದ ತೊಂದರೆ ಇಲ್ಲ, ಯಾಕಂದ್ರೆ ಆ ಗುಡಿ ಅದು ಕೂಡ ಅದೇ ಜಾತಿಯವರು ಅದೇ ಅವರು ನಡ್ಸ್ಕೊಂಡು ಹೊಂಟಿರ್ತಾರೆ. ಆ ಥರ ನಮ್ಮದು ಒಂದು ಬೇಸಿಕ್ ರೈಟ್ ಏನಿದೆಯಲ್ಲ, ನಮ್ಮ ವಕಫನ್ನು ನಾವೇ ನಡ್ಸ್ಕೊಂಡು ಹೋಗಬೇಕು. ಅದರಲ್ಲಿ ನ್ಯೂನ್ಯತೆ ಇರ್ಬೋದು, ಅದರಲ್ಲಿ ಪ್ರಾಬ್ಲಮ್, ಅದು ನಾವು ಸಾಲ್ವ್ ಮಾಡ್ಕೊತಾ ಅದನ್ನು ಹೊಡ್ಬೇಕು. ಅದನ್ನು ಹೋಗಿ ನೀವು DC ಗೆಲ್ಲ ಪವರ್ಸ್ ಕೊಟ್ಬಿಟ್ರೆ ಅಂದ್ರೆ ದ್ಯಾಟ್ ಪರ್ಸನ್ ಯಾರು ಮುತುವಲ್ಲಿ ಯಾರು ಅವ್ನಿಗೆ ಅಧ್ಯಕ್ಷ ಮಾಡಿರ್ತೀವೋ ಹಿ ಬಿಕಮ್ಸ್ ಇನ್ಫೆಕ್ಷುಯಸ್. ಅವನು ಟೋಟಲ್ ಅವ್ನು ನ್ಯೂಟ್ರಲ್ ಮಾಡ್ದಂಗೆ ನೀವು ಯಾವುದೇ ಒಂದು ಸಣ್ಣ ಕಾರಣಕ್ಕೆ ಅವ್ರು ಒಂದು ನೋಟಿಸ್ ತೆಗೆದುಬಿಡ್ತಾರೆ. ಅದಕ್ಕಾಗಿ ಒಂದು ಟ್ರಿಬ್ಯುನಲ್ ಇದೆ. ಟ್ರಿಬ್ಯುನಲ್ ಕ್ಯಾನ್ ಬಿ ಚಾಲೆಂಜ್ ಇನ್ ಹೈಕೋರ್ಟ್. ಆ ಟ್ರಿಬ್ಯುನಲ್ ಚಾಲೆಂಜ್ ಮಾಡಬೇಕಾದ್ರೂ ಈಗ DC ಶುಡ್ ಗಿವ್ ಯುವರ್ ಕಾನ್ಫರೆನ್ಸ್ ಕೊಡಬೇಕು. ಹಂಗಾಗ್ಲಿಕ್ಕೆ ಸಾಧ್ಯನಾ? ಮತ್ತು ಪ್ರಜಾಪ್ರಭುತ್ವ ಸೆಟಪ್ ಎಲ್ಲಿ ಇರ್ತದೆ? ನೀವು ಅದು ಅಧಿಕಾರಶಾಹಿ ಆಗಿಬಿಡ್ತದೆ. DC SP ನಡ್ಸ್ಕೊಂಡು ಹೋಗಂಗಾಗ್ತದೆ ಎಲ್ಲ ಊರ. ಇಂಥದ್ದೊಂದು ಈಗ ಹಲವಾರು ಘಟನೆ ಇದೆ. ನಾನು ಕೆಲವೊಂದು ಹೇಳ್ತಾ ಇದ್ದೀನಿ ನಿಮ್ಗೆ. ಅದು ಇದೆ. ಮತ್ತು ಬೇರೆ ಅದಕ್ಕೇನು ನೀವು ಮೊದಲಿಡಿದು ನಡ್ಕೊತ ಬಂದಿದ್ದು ಇದು ಅದಲ್ಲ, ಅದರದ್ದು ಅಧಿಕಾರಾವಧಿ ಮುಟುಕುಗೊಳಿಸೋದು ಮೊದಲಿಂದ ಒಂದು ರೂಢಿ ಅದ. ಯಾವಾಗಲೂ ವಕಫ್, ಸ್ಟೇಟ್ ವಕಫ್ ಇರಲಿ, ಸೆಂಟ್ರಲ್ CWC ಇರಲಿ, ಅದಕ್ಕೆ ಅಧಿಕಾರಶಾಹಿಗಳು ಅಲ್ಪಸಂಖ್ಯಾತರೇ ಇರ್ತಾರೆ. ಒಂದು IAS ಆಫೀಸು, ಸೆಕ್ರೆಟರಿ. ಯಾಕಪ್ಪ ಅಂದ್ರೆ ಅದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇರ್ತದೆ. ಇವತ್ತು ನೀವು ಬೇರೆ ಅಧಿಕಾರಿಗೆ, ಬೇರೆ ಕಾಸ್ಟ್ ಅಧಿಕಾರಿಗೆ ನೋಡಿರಿ, ನಾವು ಜಡ್ಜಸ್ಗೆ ನೋಡೇವು. ನಾವೇ ಒಂದು ಕೇಸ್ ಒಳಗೆ ಅವರಿಗೆ ದರ್ಗಾ ಮತ್ತು ಮಸೂತಿ ಅಂದ್ರೆ ಫರ್ಕ್ ಗುರ್ತಿಲ್ಲ. ದರ್ಗಾ ಮತ್ತು ಮಸೂತಿ ಅಂದ್ರೆ ಗುರ್ತಿಲ್ಲ. ದರ್ಗಾ ಮತ್ತು ನಮ್ದೇನು ಖಾನ್ಕಾ ಅಂದ್ರೆ ಗುರ್ತಿಲ್ಲ. ದರ್ಗಾ ಮದರ್ಸಾಗ ಅವ್ರಿಗೆ ಡಿಫ್ರೆನ್ಸ್ ಎಲ್ಲ ಒಂದೇ ತಿಳ್ಕೊತಾರ. ನಾನೇ ಒಂದು ಜಡ್ಜ್ ಕೂಡ ವಾದ ಮಾಡೀನಿ, ನಂದು ಪರ್ಸ್ನಲ್ ಒಂದು ಈದ್ಗಾ ಕೇಸ್ ಒಳಗೆ. ದರ್ಗಾ ಬೇರೆ ಏನ್ರಿ, ಈದ್ಗಾ ಬೇರೆ ಏನ್ರಿ ಅಂತ ಕೇಳ್ಕೊತ ಇಂಥದ್ದೊಂದು ಎಲ್ಲಿ ಆವಾಗ ಅದೇ ಜಾತಿಯವು ಇದ್ದ ಮುಸ್ಲಿಂ ಅಧಿಕಾರಿ ಇದ್ದಂದ್ರೆ ಅವಂಗೆ ಮಿನಿಮಮ್ ಇದು ಇರ್ತದೆ ನಾಲೆಜ್. ಏನು ಸರ್, ಅವ್ರಿಗೆ ಇಂಥ ಒಂದು ತೊಡಕು ಬರೋಂಗಿಲ್ಲ, ನ್ಯಾಯ ಒದಗಿಸುವಲ್ಲಿ ಅವರು ಯಾವುದೂ ತಪ್ಪು ಮಾಡೋಂಗಿಲ್ಲ. ಅಂಥದ್ದೊಂದು ಉದ್ದೇಶದಿಂದ ನಾವು ಇದು ಮಾಡತ್ತೀವಿ. ಹಲವಾರು ಕಾರಣಗಳಿಂದ. ಮತ್ತೊಂದು ಮುಸ್ಲಿಂ ಎಕ್ಸ್ಪರ್ಟ್ ಇರಬೇಕಂತದ್ದು ಅದು ತೆಗೆದೇ ಬಿಟ್ಟಾರೆ. ಎಲ್ಲ ವಕ್ಫ್ ಸಂಸ್ಥೆಗಳಲ್ಲಿ ಎ ಮುಸ್ಲಿಂ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ದ ನಾಲೆಜ್ ಆಫ್ ವಕಫ್ ಲಾ ಆ್ಯಂಡ್ ಮುಸ್ಲಿಂ ಹಿಸ್ಟ್ರಿ, ಈ ಶುಡ್ ಬಿ ದಟ್ ಈಸ್ ಎ ಇದು ಅದು ಫಂಡಮೆಂಟಲ್ ಅಕ್ಸೆಪ್ಟೆನ್ಸ್ ಅದ. ಅದು ಅವನೇನು ಜರುತ್ತಿಲ್ಲ. ಜರುತ್ತಿಲ್ಲ ಅಂದ್ರೆ ಯಾರಿಗೂ ಅದು ಕೊಡ್ಸೋದು? ಯಾವುದೇ ಕೋಮುವಾದಿ ಮನುಷ್ಯಾಗ ಹೋಗಿ ಕೂತ್ರೆ ಅಂದ್ರೆ ಅವನದೊಂದು ವರ್ಷನೇ ಬೇರೆ ಇರ್ತದೆ. ನೀವು ಬೇಸಿಕ್ ಒಂದು ಸಂಸ್ಥೆಗೆ ಮುಗಿಸ್ಬೇಕಂತೇಳಿ ನೀವು ಉದ್ದೇಶ ಇಟ್ಕೊಂಡು ಮಾಡಿರಲ್ಲ, ಆ ಉದ್ದೇಶದ ವಿರುದ್ಧ ನಮ್ಮ ಪ್ರತಿಭಟನೆ ಅದ. ಕೆಲವೊಂದು ಅಮೆಂಡ್ಮೆಂಟ್ಸ್ ಆಗ್ತದೆ, ಈ ಪಬ್ಲಿಕ್ ಇಂಟ್ರೆಸ್ಟ್ ಒಳಗೆ ಆಗ್ತಿದ್ದನ್ನು ನಾವು ವೆಲ್ಕಮ್ ಮಾಡ್ತಿದ್ದೆವು. ಯು ವಾಂಟ್ ಟು ಡಿಸ್ಟ್ರಾಯ್ ಆ್ಯಂಡ್ ಡಿಸ್ಟ್ರಕ್ಟ್ ದ ಹೋಲ್ ಸಿಸ್ಟಮ್ ಆಫ್ ವಕಫ್ ಆ್ಯಂಡ್ ಇಂಡೈರೆಕ್ಟ್ಲಿ ಅಫೆಕ್ಟ್ ದ ಮುಸ್ಲಿಂ ಕಮ್ಯುನಿಟಿ. ಅದು ಏನಾಗ್ತಾ ಇದೆ ಅದನ್ನು ಇಂಪ್ರೂವ್ ಮಾಡೋದು ಬಿಟ್ಟು ನೀವು ಆ ಸಂಸ್ಥೆಯನ್ನು ಕಡೆಗಣಿಸ್ತೀರಿ. ಅದ ಕಾರಣ ನಮ್ಮದೊಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ 2ನೇ ತಾರೀಕಿಗೆ. ಹಲವಾರು ಮೌಲಾನಾಗಳು ಆಗಲೇ ನೀವು ಹೇಳಾಗ್ತಿದ್ರಿ, ಯಾರೇ ಪಕ್ಷದ ಲೀಡರ್ಗಳು ಅಂಥದ್ದು ಯಾವುದೂ ನಾವು ಆಹ್ವಾನ ಮಾಡ್ತಾ ಇಲ್ಲ. ತಾವಾಗಿ ಯಾರು ಬಂದರೂ ನಾವು ಇದು ಮಾಡ್ತಾ ಇಲ್ಲ. ಬಟ್ ವಿಶೇಷವಾಗಿ ಅದ್ರ ಬಗ್ಗೆ ಮಾತಾಡೋ ಯಾರು ಮೌಲಾನಾಗಳು ಅದಾರ, ವಕಫ್ ಇನ್ಸ್ಟಿಟ್ಯೂಟ್, ಅದ್ರ ಜನರು ಬರೋರು ಯಾರಪ್ಪ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ವಕಫ್ ಇನ್ಸ್ಟಿಟ್ಯೂಟ್ ಅದಾವೆ. ಮುತುವಲ್ಲೀಸ್, ಪ್ರೆಸಿಡೆಂಟ್ಸ್, ಮೌಲಾನಾ ಇವರೆಲ್ಲರೂ ಬಂದು ಅದನ್ನು ಶೋಭೆ ತರ್ತಾರೆ. ನೀವೆಲ್ಲರೂ ಬಂದು ಅದನ್ನು ಶೋಭೆ ತರ್ತೇವೆ ತಪ್ಪಿ ಇನ್ನೂ ಹಲವಾರು ವಿಷಯಗಳದಾವೆ. ಅದನ್ನು ದೀರ್ಘವಾಗಿ ನಾವು ಆ ವೇದಿಕೆಯಲ್ಲಿ ನಿಮ್ಗೆ ಹೇಳಿ ಇದು ನಿಮಗೂ ಕರಿತೇವೆ. ಮತ್ತು ಇದೊಂದು ನಮ್ಮದೇನು ಮೆಸೇಜ್ ಇದೆ, 2ನೇ ತಾರೀಕಿಗೆ 5 ಗಂಟೆಗೆ ದರ್ಬಾರ್ ಸ್ಕೂಲಲ್ಲಿ ನಾವು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದದ. ತಾವು ಬರಬೇಕಂತ ಕೇಳ್ಕೊಂಡು ಮುಸ್ಲಿಂ ಪರ್ಸನಲ್ ಲಾ CEO ಅವ್ರು ಬರ್ಲಾಗ್ತದೆ. ಅವರು ಪರ್ಸನಲ್ ಬಾಡಿ, ಯಾಕಂದ್ರೆ ಮೌಲಾನ ಅದೇ ಇಲ್ಲ, ಮುಸ್ಲಿಂ ಪರ್ಸನಲ್ ಒಳಗೆ ಮೌಲಾನಾಗಳೇ ಭಾಳ ಬಂದಿದ್ದಾರೆ. ಆಲ್ ಇಂಡಿಯಾ ಮುಸ್ಲಿಂ AIPLMB ಅದಲ್ಲ, ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ಏನಿದೆಲ್ಲ ಅದು ಇದಕ್ಕೆಲ್ಲ ಮೇಲ್ವಿಚಾರಣೆ ಮಾಡತ್ತೆ. ಇವೇನು ಸ್ಟ್ರೈಕ್ಸ್ ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು, ಇಡೀ ದೇಶಾದ್ಯಂತ ಅವರೊಂದು ರೂಪರೇಷೆ ಹಾಕಿಕೊಟ್ಟಾರೆ ನಮ್ಗೆ. ಆ ರೂಪರೇಷೆ ಒಳಗೆ ನಾವು ಹೊಂಟೇವು. ಅದರದ್ದೇ ಒಂದು ಇದು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಬ್ಬ ಪದಾಧಿಕಾರಿ ಬರ್ತಾ ಇದ್ದಾರೆ. ಅವ್ರ ಹೆಸರು ನಮ್ಗೆ ಡೀಟೇಲ್ಸ್ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು. ತಮ್ಮೆಲ್ಲರಿಗೂ ಮತ್ತು ಈ ಸಮಸ್ತ ನಾಡಿನ ಜನತೆಗೆ ಜಗದ್ಗುರು ಅಲ್ಲಾ ಬಸವಣ್ಣನವರು ಜಯಂತಿ ಶುಭಾಶಯಗಳು ಹೇಳ್ತಾ ನಾವು ಗೊತ್ತದಂತೆ ನಾಳೆ 5ನೇ ತಾರೀಕಿನ ದಿವಸ ಬರ್ತದೆ ಏನೋ ಜೋರು ಆಗ್ತದೆ, ಮನಗಡೆ ಜೋರು ಆಗ್ತದೆ. ನಾಳೆ ಬರುವಂಥ ಶುಕ್ರವಾರ 2ನೇ ತಾರೀಕಿಗೆ ನಾವು ದರ್ಬಾರ್ ಗ್ರೌಂಡ್ನಲ್ಲಿ ಒಂದು ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ 2025ರದ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ನ ಬೋರ್ಡ್ ವತಿಯಿಂದ ಒಂದೇನು ಡೈರೆಕ್ಷನ್ ಇದೆ, ಆ ಪ್ರಕಾರ ಬಿಜಾಪುರ ಆ್ಯಕ್ಷನ್ ಕಮಿಟಿ ವತಿಯಿಂದ
ನಾವು ಇಲ್ಲಿ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಸಮಸ್ತ ಜಿಲ್ಲೆಯ ಜನತೆ ಪರವಾಗಿ, ಜನತೆ ಸಲುವಾಗಿ, ಜನತೆಯವರಿಗೆ ಕರೆಯಲಿಕ್ಕೆ ಇವತ್ತೊಂದು ಮಾಧ್ಯಮ ಮುಖಾಂತರ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವು. ನಾಳೆ 2ನೇ ತಾರೀಕಿಗೆ ಏನು ವಕಫ್ ಕಾಯ್ದೆ ಅದ, ಅದಕ್ಕೆ ನಾವು ಇದು ಮಾಡಬೇಕು ಅದಕ್ಕೆ ಹೇಳಿ ಉದ್ದೇಶದಿಂದ ಎಲ್ಲ ಮಸೂತಿ ಚೇರ್ಮನ್ರು, ಪದಾಧಿಕಾರಿಗಳು, ಎಲ್ಲ ದರ್ಗಾದ ಮುತುವಲ್ಲಿಗಳು ಮತ್ತು ಸಜ್ಜಾದೆಗಳು, ಎಲ್ಲ ಸಾಲಿ ಸಂಘ ಸಂಸ್ಥೆಯ ವಕಫ್ಗೆ ಸಂಬಂಧಂಥ ಎಲ್ಲ ಪದಾಧಿಕಾರಿಗಳನ್ನು ಆ ಸಮಾವೇಶದಲ್ಲಿ ಪಾಲ್ಗೊಳ್ಬೇಕನ್ನೋ ಉದ್ದೇಶದಿಂದ ಒಂದು ದೊಡ್ಡ ಪ್ರಮಾಣದ ಸಮಾವೇಶ ಮಾಡ್ತಾ ಇದ್ವಿ. ಅದರಲ್ಲಿ ಎಲ್ಲರೂ ಬರಬೇಕಂತ ತಮ್ಮಲ್ಲಿ ಬಿಜಾಪುರ ಆಕ್ಷನ್ ಕಮಿಟಿ ವತಿಯಿಂದ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಅದು ಅಲ್ಲದೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನದ ಒಂದು ದೇಶದಂತೆ ಪೂರ ಒಂದು ಕಾರ್ಯಕ್ರಮ ರೂಪ ನಡೆದಿದೆ. ಆದ್ದರಿಂದ ತಾವು ಎಲ್ಲರೂ ಬೇರೆ ಬೇರೆ ಜಿಲ್ಲೆಯಲ್ಲಿ, ಬೇರೆ ಬೇರೆ ಊರಿನಲ್ಲಿ ಒಂದು ಕಾರ್ಯಕ್ರಮ ತಾವು ಹಾಕೊಂಡ ದಿಲ್ಲಿಯಿಂದ ಒಂದು ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಒಬ್ಬರು ಅವ್ರಿಗೆ ನೇಮಿಸ್ತಾರ, ಯಾರು ಅವ್ರಿಗೆ ನೇಮಿಸ್ತಾರ ಅವ್ರು ಬರ್ತಾರ. ಅದ್ರ ಜೊತೆಯಲ್ಲಿ ಬಿಜಾಪುರ ಜಿಲ್ಲೆಯ ಎಲ್ಲ ಮೌಲ್ವಿಗಳು, ಎಲ್ಲ ನಮ್ಮ ಧರ್ಮಗುರುಗಳು, ತನ್ವೀರ್ ಪೀರ ಅವ್ರ ನೇತೃತ್ವದಲ್ಲಿ ಅಲ್ಲಿ ಬಂದು ಒಂದು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತೀವಿ. ಯಾವುದೇ ರೀತಿ ಯಾವ ಥರದ ಬೇರೆ ಬೇರೆ ಚಟುವಟಿಕೆ ಇಲ್ಲ. ಓನ್ಲಿ ವಕ್ಫ್ ಬೋರ್ಡ್ ಬಗ್ಗೆನೇ ಅಲ್ಲಿ ಮಾತಾಡುತ್ತಿದೆ. ವಕ್ಫ್ ಬೋರ್ಡ್ ಬಗ್ಗೆ ಜನರಿಗೆ ತಿಳುವಳಿಕೆ ಮಾಡುತ್ತದೆ. ಇವರು ಯಾವ ರೀತಿ ಕಾಯ್ದೆ ತಂದಾರ, ಒಂದು ಕಮಿಟಿಯಾಗ ಒಂದು ಲೇಡೀಸ್ಗೂ ಕೂಡ ತಗೋಬೇಕನ್ನೋದು ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಕೆಲವೊಂದು ಕಡೆ ನಮಗೆ ಲೇಡೀಸ್ಗಲ್ಲಿ ಅದು ಇದು ಪ್ರಯೋಜನ ಇರುವುದಿಲ್ಲ, ಆ ಥರನೂ ಅವರು ಪ್ರಯೋಜನ ಇಟ್ಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಸಮಾಜಕ್ಕೆ ಒಂದು ನೋವಾಗುವಂಥ ಕೆಲಸ ಈ BJP ಸರ್ಕಾರ ಮಾಡ್ತಾ ಇದೆ. ಪದೇ ಪದೇ BJP ಸರ್ಕಾರ ಮುಸ್ಲಿಮ್ಗೆ ಯಾವ್ಯಾವುದರೇ ತರುವುದು, ಹಲಾಲ್ ತರುವುದು, ಇದು ತರುವುದು, ನಕಾಬ್ ತರುವುದು, ಬರೀ ಏನಾರು ಒಂದು ಉದ್ದೇಶಗಳು ತರುವುದು. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇದು ಅಭಿವೃದ್ಧಿ ಆಗುವುದು ಬಿಟ್ಟು ನಾವು ಇದರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳುವಂಥ ಕೆಲಸ ಆಗಿದೆ. ಆದ್ದರಿಂದ ನಾಳೆ ಬರುವಂಥದ್ದು 2ನೇ ತಾರೀಕಿಗೆ ತಾವೆಲ್ಲ ಬಿಜಾಪುರ ಜನತೆ ಎಲ್ಲರೂ ಬರಬೇಕು, ಈ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು. ಮೊನ್ನೆ ತಾನೇ ನಾವು ಏನು ಇದು ಮಾಡಿದ್ದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಹಾಯ ಸಹಕಾರದಿಂದ ಎಲ್ಲ ಜನರು ಶಾಂತಿ ಕೂಟದಿಂದ ಎಲ್ಲರೂ ಬಂದು ಯಾವ ರೀತಿ ಮಾಡ್ಯಾರ ಅದೇ ರೀತಿ ಶಾಂತಿಯಿಂದ ಬಂದು ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಂತ ಈ ಬಿಜಾಪುರ ಜನತೆಗೆ ನಾವು ಕಳಕಳಿಯಿಂದ ವಿನಂತಿಸ್ಕೊಡ್ತೇವೆ. ನಾವು ಮೊನ್ನೆನೂ ಕೂಡ ಎಲ್ಲ ಮಾಧ್ಯಮ ಮಿತ್ರರು ಬಹಳ ಸಹಕಾರದಿಂದ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನು ಬಹಳ ಸಹಕಾರದಿಂದ ನಮ್ಮ ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ಕಾರಣಭೂತರಾಗಿದ್ರಿ. ತಮ್ಮೆಲ್ಲರಿಗೂ ವಂದಿಸ್ತಾ ಮತ್ತು ಈ ಬಗ್ಗೆ ಕಾನೂನು ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ನಮ್ಮ ದಿಗ್ಗಜರು ನೇತಾಗಳು ಬರ್ತಾರ, ನಮ್ಮ ಮೌಲ್ವಿಗಳು ಅದ್ರ ಬಗ್ಗೆ ತಿಳಿಸ್ತಾರ. ಆ ದಿವಸ 2ನೇ ತಾರೀಕಿಗೆ ಮಧ್ಯಾಹ್ನ 5 ಗಂಟೆಗೆ ಏನು ದರ್ಬಾರ್ ಗ್ರೌಂಡ್ ಇದೆ, ಅಲ್ಲಿ ಎಲ್ಲರೂ ತಾವು ಕೂಡ ಬರಬೇಕಂತ ತಮ್ಮಲ್ಲಿ ವಿನಂತಿಸ್ಕೊತಾ ಮತ್ತು ನಮ್ಮ ಹಿರಿಯರು ಮಾತಾಡೋದ್ರೆ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.